ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಬನ್ನಿ ಮಾ ಬನ್ನಿ ಮುಂದುವರಿಸಿ. ದೇವ ನಾರಾಯಣ, ಇಂಥ ಒಂದಿನ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಏನ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲ? ನಾ ಇದನ್ನೆಲ್ಲ ಒಪ್ಪಕ್ ಸಾಧ್ಯನೂ ಇಲ್ಲ. ಅಲ್ಲಪ್ಪ, ಅದು ನೋಡಮ್ಮ ಪ್ಲೀಸ್, ನನ್ನ ದೋಸ್ತ್ ಬದುಕಿದಾನೆ, ಅವ್ನು ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಅಲ್ಲ, ನೀವು ನೋಡಿದ್ರೆ ಇದನ್ನೆಲ್ಲ ಛೇ, ನಿನ್ನ ನಂಬಿಕೆನ ಸುಳ್ಳು ಅಂತ ಹೇಳ್ತಾ ಇಲ್ಲ ವಿಕಿ. ಆದ್ರೆ ನಾವೇನ್ ಮಾಡೋಣ? ಸಂಪ್ರದಾಯನ. ಅಮ್ಮ, ನಾನು ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ನನಗಿಂತ ದೊಡ್ಡವರಾಗಿ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಹೇಳ್ತಾ ಇರೋದು ಇಷ್ಟ, ವೈಶುಗೆ ಯಾವುದೇ ಕಾರಣಕ್ಕೂ ಅವಳು ಮುತ್ತೈದೆ ತನನ ತೆಗಿಬೇಡಿ ಅಂತ. ನಮ್ಗಳ ಕೈಲಿ ಶಮಂತ್ ಹಾಕಿರೋ ಹೂವಿನ ಹಾರ, ಕುಂಕುಮ ಅದನ್ನೇ ನೋಡಕ್ಕಾಗ್ತಿಲ್ಲ. ಇನ್ನು ವೈಶುವಿಂದ ಕುಂಕುಮ, ಬಳೆಗಳು, ಹೂವು ಇದನ್ನೆಲ್ಲ ತೆಗೆದ್ರೆ ಹೇಗ್ ಸಾಧ್ಯ? ನಿಮ್ಮೆಲ್ಲರಿಗೂ ಕೈ ಮುಗಿತು. ಬೇಕಿದ್ರೆ ನಾನು ನಿಮ್ ಕಾಲು ಬಿದ್ದುಬಿಡ್ತೀನಿ. ಪ್ಲೀಸ್ ಇದೆಲ್ಲ ಮಾಡಬೇಡಿ. ದಯವಿಟ್ಟು ವೈಶು ಮೇಲೆ ಈ ರೀತಿ ಎಲ್ಲ ಅನ್ಯಾಯ ಮಾಡಬೇಡಿ. ಅವಳು ಮುತ್ತೈದೆಯಾಗಿ ಕಾಲಿಟ್ಟಿದ್ದಾಳೆ ನಮ್ಮ ಮನೆಗೆ. ಕೊನೆ ತನಕ ಹಾಗೆ ಇರೋ ಉಳಿಸ್ಕೊಳ್ಳಿ ಪ್ಲೀಸ್. ಸರಿಪ್ಪ, ನೀವು ಹೊರಡಿಮ್ಮ, ನಡಿ. ಮೊದಲು ವೈಶುನ ರೂಮಿಗೆ ಕರ್ಕೊಂಡು ಹೋಗಿ ಪ್ಲೀಸ್. ವೈಷ್ಣವಿ ತುಂಬಾ ನೊಂದು ಹೋಗಿದ್ದಾಳೆ. 4 ಗೋಡೆ ಮಧ್ಯೆ ಇದ್ರೆ ಮತ್ತೆ 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 ಅದೇ ತಲೆಗೆ ಬರ್ತಾ ಇರುತ್ತೆ. ಹಾಗಾಗಿ ಒಂದು 4 ದಿನ ಅವಳು ಅವ್ರ ತವ್ರ ಮನೆಗೆ ಹೋಗಿ ಬರ್ಲಿ. ಮನಸ್ಸು ಸ್ವಲ್ಪ ತಿಳಿ ಆದ್ಮೇಲೆ ಅವಳು ಇಲ್ಲಿ ವಾಪಸ್ ಬರ್ಬೋದು.
ಏನಂತೀರಿ? ಅಲೋಕ್, ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ ಅಲೋಕ್. ಅಲ್ಲ, ನಾನು ಏನ್ ತಪ್ಪು ಹೇಳಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮನೆ 4 ಗೋಡೆಗಳ ಮಧ್ಯದಲ್ಲಿದ್ರೆ ವೈಷ್ಣವಿಗೆ ಪದೇ 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 ತಲೆನಲ್ಲಿ ಇದೇ ಬರ್ತಾ ಇರತ್ತೆ. ಹಾಗಾಗಿ ಒಂದ್ 4 ದಿನ ಅವ್ರ ತವ್ರ ಮನೇಲಿ ಇದ್ದು ಬರ್ಲಿ ಅಂತ ಹೇಳಿದ್ನಪ್ಪ. ಇದ್ರಲ್ಲಿ ಏನ್ ತಪ್ಪಿದೆ? ಇಲ್ಲ ಇಲ್ಲ, ಅಲೋಕ್, ಈ ಮನೇಲಿ ಎಲ್ಲರೂ ನೋವಲ್ಲಿದ್ದಾರೆ. ಶಮನ್ನ ಕಳ್ಕೊಂಡಿರೋ ನೋವು ಎಲ್ರಿಗೂ ಇದೆ. ಹಾಗಂತ ಎಲ್ರು ಈ ಮನೆ ಬಿಟ್ಟು ನೆಮ್ಮದಿನ ಹುಡ್ಕೊಂಡು ಒಂದೊಂದು ದಿಕ್ಕಿಗೆ ಹೋಗಕ್ಕಾಗತ್ತಾ ಹೇಳಿ? ನಮ್ದು ನಾಯಕರ ಮನೆ. ನಾಯಕರ ಮನೆ ಅಂದ್ರೆ ಇಡೀ ಊರ್ಗೆ ನೋವಾಗದೆ ಇರೋ ಹಾಗೆ ನೋಡ್ಕೊಳ್ಳೋ ಮನೆ. ಅಂತದ್ರಲ್ಲಿ ನಾಯಕರ ಮನೆ ಸೊಸೆ ನೆಮ್ಮದಿನ ಹುಡ್ಕೊಂಡು ತವ್ರ ಮನೆಗೆ ಹೋಗ್ಬೇಕಾ? ಅಂದ್ರೆ ಏನರ್ಥ? ನಮ್ಮನೇಲಿ ನೆಮ್ಮದಿ ಇಲ್ಲ ಅಂತ ತಾನೇ ಅರ್ಥ? ಇಲ್ಲ ಅಲೋಕ್, ಆಹಾ, ವೈಷ್ಣವಿ ಜೊತೆ ನಾವೆಲ್ಲರೂ ಇರೋಣ. ಅವಳಿಗೆ ಇನ್ನಷ್ಟು ಪ್ರೀತಿನ ಕೊಡೋಣ, ಸಾಂತ್ವನ ಹೇಳೋಣ. ಅದಕ್ಕೆ ನೀವ್ ಹೇಳ್ತಿರೋದೇ ಕರೆಕ್ಟ್. ನನ್ನ ಬುದ್ಧಿಗೆ ಇವೆಲ್ಲ ಹೊಳಿಲೇ ಇಲ್ಲ. ಅದಕ್ಕೆ ಐ ಆಮ್ ಸಾರಿ. ಆಹಾ, ವಿಷಯ ಸಾರಿ ಕೇಳೋದಲ್ಲ ಅಲೋಕ್, ಸಾರಿ ಕೇಳೋದಲ್ಲ. ನನ್ನ ನಂತರ ಮುಂದೆ ಈ ಮನೆ ಚುಕ್ಕಾಣಿ ಹಿಡಿಬೇಕಾಗಿರೋದು ವೈಷ್ಣವಿ. ಆಗ ಇಂಥ ಎಷ್ಟೋ ನೋವುಗಳು ಬರುತ್ತೆ, ಅದನ್ನೆಲ್ಲ ಅವಳು ಸಹಿಸ್ಕೋಬೇಕು. ಕಷ್ಟ ಇದೆ ಅಂತ ಓಡ್ ಹೋದ್ರೆ ಅದನ್ನ ಪಲಾಯನ ಅಂತಾನೆ. ಆದ್ರೆ ನಮ್ಮ ವೈಷ್ಣವಿ ಹಾಗಲ್ಲ. ಕಷ್ಟ ಬಂದ್ರು ಅದೇ ಜಾಗದಲ್ಲಿ ಕೂತು ನೋವು ತಿಂತಾಳೆ, ಇನ್ನಷ್ಟು ಗಟ್ಟಿ ಆಗ್ತಾಳೆ. ಆ ನಂಬಿಕೆ ನನಗಿದೆ. ಯಾಕೆಲ್ಲರೂ ಇಲ್ಲಿ ನಿಂತಿದ್ದೀರಾ? ಏನಾಯ್ತು? ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಏನಿಲ್ಲ ವಿಕ್ರಾಂತ್, ವೈಷ್ಣವಿ ಸ್ವಲ್ಪ ದಿನದ ಮಟ್ಟಿಗೆ ಅವ್ರ ತವ್ರ ಮನೆಗೆ ಹೋಗಿದ್ ಬರ್ಲಿ ಅಂತ ಹೇಳಿದೆ. ಅದು ತಪ್ಪು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ವೈಷ್ಣವಿ, ಇದ್ರ ಬಗ್ಗೆ ನಿಂಗೆ ಏನನ್ಸುತ್ತೆ? ನೀನು ಅಭಿಪ್ರಾಯ ಹೇಳೋದಕ್ಕಿಂತ ಮುಂಚೆ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ವೈಶು, ಇದು ನಿನ್ನ ಮನೆ. ಈ ಮನೆ ದೊಡ್ಡ ಸೊಸೆಯಾಗಿ ವೈಷ್ಣವಿಗೆ ಈ ಮನೆ ಮೇಲೆ ದೊಡ್ಡ ಹಕ್ಕಿದೆ. ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ ವೈಶು. ಆಗಾಗ ನೋವು ನಲಿವುಗಳಾಗೋದು ಸಹಜ. ಇದೇ ಜೀವನ. ಅದು ಅಲ್ಲದೆ ಶಮನ್ ಸತ್ತಿಲ್ಲ, ಬದುಕಿದ್ದೇನೆ ಅಂತ 100 ಸರಿ ಹೇಳ್ತಾನೆ ಇದ್ದೀನಿ. ಆದರೆ ನೀವು ಯಾರು ನನ್ನ ಮಾತೆ ಕೇಳಿ. ಇಂಥ ಸಮಯದಲ್ಲಿ ವೈಶು ತವ್ರ ಮನೆಗೆ ಹೋದ್ರೆ ಅವ್ರ ಅಪ್ಪ ಅಮ್ಮ ಕೇಳೋ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡ್ತಾಳೆ? ಅಲ್ಲ, ನನ್ನ ಪ್ರಕಾರ ವೈಶು ಈ ಮನೇಲಿ ಇರೋದೇ ಒಳ್ಳೇದು. ಒಂದ್ ನಿಮಿಷ ನಾನು ಮಾತಾಡ್ಬೋದಾ? ಹೇಳಮ್ಮ ವೈಷ್ಣವಿ. ನನ್ನ ವಿಚಾರವಾಗಿ ದಯವಿಟ್ಟು ಯಾರು ವಾದ ಮಾಡಬೇಡಿ. ಯಾರು ಏನೇ ಅಂದ್ರೂ ನಾನಿರೋದು ಇದೇ ಮನೆಯಲ್ಲಿ. ನಾನು ಬದುಕಿದ್ರು ಸತ್ರು ಇಲ್ಲೇ.
ನನ್ನ ಗಂಡ ಹೋದ ಅಂತ ನಾನು ಈ ಮನೆ ಜೊತೆ ಇರೋ ಸಂಬಂಧನ ಬಿಟ್ಟು ಹೋಗಕ್ಕಾಗಲ್ಲ. ನಾನು ಇದೇ ಮನೇಲಿದ್ದು ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಮನೇಲಿ ಉಳ್ಕೋ ಅಂತ ಹೇಳಿ ನಿನ್ನ ಗುಂಡಿನ ನೀನೇ ತೋಡ್ಕೋತಾ ಇದೀಯ ವಿಕ್ಕಿ. ನನ್ನ ಕೆಲಸ ಒಂದು ಬಾಕಿ ಇದೆ, ಅದನ್ನು ಮುಗಿಸಿನೇ ಈ ಮನೆಯಿಂದ ಹೊರಗೆ ಕಾಲಿಡ್ತೀನಿ. ಅಲ್ಲಿ ತನಕ ನೆಮ್ಮದಿಯಾಗಿರು. ಡಾಕ್ಟರ್ಸ್ನೇ ದೇವರು ಅಂತಾರೆ. ಹಾಗಂತ ಕರ್ಸ್ಕೊಳ್ಳೋ ನಮ್ಮಂತ ಡಾಕ್ಟರ್ ಲೈಫಲ್ಲೂ ಎಷ್ಟೊಂದು ತೊಂದರೆಗಳಿರುತ್ತೆ. ಅದಕ್ಕೆ ನಾನು ನಿನ್ನ ಮುಂದೆ ಬಂದು ನಿಂತಿದ್ದೀನಿ. ನನಗೇನಾದರೂ ಆಗಲಿ ತೊಂದರೆ ಇಲ್ಲ, ಆದರೆ ನನ್ನ ಸಾಹಿತ್ಯ ಏನೂ ಆಗಬಾರ್ದು. ಸ್ಪಂದನ ಮನೇಲಿರೋದು ನನ್ನ ಸಾಹಿತ್ಯನೇ ಅಂತ ನನಗನ್ನಿಸ್ತಿದೆ. ಅದು ನಿಜಾನೇ ಆದರೆ ಅವಳನ್ನ ಕಾಪಾಡು, ನನ್ನ ಸಾಹಿತ್ಯನ ಕಾಪಾಡು.